ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತೊಂದು ವಿಡಿಯೋ ಲಾಗ್ಸ್ ಏನಂದರೆ, ವರಲಕ್ಷ್ಮಿ ಹಬ್ಬದ್ದು ಪ್ರಯುಕ್ತ ನಾವು ವಿಡಿಯೋನ ಮಾಡ್ತಾಯಿದ್ದೀವಿ. ಸೊ ಈಗ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಿದ್ದೀವಿ. ಸೊ ಎಲ್ಲನೂ ಎತ್ತಿ ಎಲ್ಲ ಸ್ಕ್ರೀನೆಲ್ಲ ತೆಗ್ದು ಪಾತ್ರೆನೆಲ್ಲ ತೊಳಿಬೇಕು ಅಂತ ಅಂದ್ಬಿಟ್ಟು, ಇವತ್ತು ನನಗೂ ರಜಾ ಇರೋದ್ರಿಂದ ನೋಡಿರಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಸೊ ಹಬ್ಬ ಇರೋದ್ರಿಂದ ಎಲ್ಲ ಕ್ಲೀನ್ ನಡೀತಿದೆ. ಸೊ ಹರ್ಷಿತ ನೋವು ಸಾಮಾನೆಲ್ಲ ಬೆಳಗ್ತಾ ಇದ್ದಾಳೆ. ಹಾಯ್ ಮಾಡಪ್ಪ. ಎಲ್ಲ ಬೆಳಗ್ಗೆ ಎದ್ದು ಎಲ್ಲ ಸಾಮಾನೆಲ್ಲ ತೊಳೆದು ಎಲ್ಲ ಜೋಡಿಸಿದ್ದೀವಿ. ಚಿರಿಮುನ್ಗೆ ನೋನು 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 ಅಂದ್ಕೊಂಡು ಹಿಂಗಿಂದ ಬರ್ತಾವಳೆ. ಪಾತ್ರೆ ಎಳಗ್ಸೋ ಗಂಟೆನೇ ನಮಗೆ ಅರ್ಧ ಟೈಮೇ ಹೊಂಟೋಗ್ಬಿಡುತ್ತೆ. ಸೊ ನೋಡಿ, ಇಷ್ಟೆಲ್ಲ ಸಾಮಾನುಗಳು ಎಲ್ಲ ತೆಗ್ದು ಮೇಲ್ಗಡೆಯಿಂದ ಫುಲ್ಲು ಧೂಳಾಗ್ಬಿಟ್ಟಿದೆ. ಲಾಸ್ಟು ಒಂದು ವರ್ಷನೇ ಆಯಿತು ನಾವು ಆ ಐಟಮ್ ಎಲ್ಲ ಎಳಗಿಸಿ. ನೋಡಿ ಗಾಯ್ಸ್, ಎಷ್ಟು ಪಾತ್ರೆ ತೊಳೆದು ಇಲ್ಲಿ ಒಣಗಾಕವಳೆ. ನಮ್ಮ ಮನೆಯಲ್ಲಿ ಇಷ್ಟು ಪಾತ್ರೆಗಳು ಒಂದಷ್ಟು ಐತೆ, ಇಷ್ಟು ಐತೆ. ಕೈ ಅವೆಲ್ಲ ಇರ್ಬೇಕು. ನಾನು ಸ್ವಲ್ಪ ಮಾಡ್ಕೊಡ್ತೀನಿ ಅನ್ನಲ್ಲ ಅಪ್ಪು. ಇವಾಗ ನಾನು ಎಲ್ಲ ತೆಗ್ದು ಜೋಡಿಸ್ಲಿಲ್ವಾ? ಗಾಯ್ಸ್ ನೋಡಿ, ಹುಚ್ಚಿ ಥರ ಇದ್ದೀನಿ. ನಾವು ಬೆಳಿಗ್ಗೆ ಶುರು ಮಾಡಿದ್ದು ಕೆಲಸ 1 ಗಂಟೆ ಆಗಿದೆ. ಪಾತ್ರೆ ಕೆಲಸ ಎಲ್ಲ ಮುಗೀತು. ಬಿಕಾಸ್ ಎಲ್ಲನೂ ತೆಗೆದು ಎಲ್ಲನೂ ತೊಳ್ದು ಎಲ್ಲ ಮಾಡೋಷ್ಟರಲ್ಲಿ ಇಷ್ಟೊತ್ತಾಯಿತು. ಬೆಳಗಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಫುಲ್ ಟಯರ್ಡ್ ಆಗಿದ್ದೀನಿ ನಾನಂತೂ. ಸೊ ಅದಕ್ಕೆ ಕಿರಣ್ ಹತ್ರ ಹೋಟೆಲಿಂದ ಪರೋಟ ತರಿಸ್ಕೊಂಡು ತಿಂತಾ ಇದ್ದೀವಿ. ಸೊ ನೆಕ್ಸ್ಟ್ ಮೇಲೆ ತೊಳೆದಿಟ್ಟಿದ್ದೀನಿ ಅಲ್ಲಿ ನಮ್ಮ ಇದರಲ್ಲಿ ಸೆಲ್ಫಲ್ಲಿ. ಸೊ ನೆಕ್ಸ್ಟ್ ಏನು ಗೊತ್ತಿಲ್ಲ ನನಗೆ. ಸಣ್ಣ ಪುಟ್ಟದೆಲ್ಲ ನಾಳೆ ನಡೆದಾಗ ಇನ್ನೂ 2 ದಿನ ಟೈಮ್ ಇದೆ, ಮಾಡ್ಕೋಬೋದು. ಸೊ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ 1 ಗಂಟೆಗೆ. ಫೈನಲಾಗಿ ಪಾತ್ರೆ ಎಲ್ಲ ಬೆಳಗಾಗಿತ್ತು. ಇನ್ನು ಬೆಡ್ಶೀಟ್ಸು ಸ್ವಲ್ಪ ಬಟ್ಟೆಗಳಿತ್ತು. ಸೊ ಅದನ್ನೆಲ್ಲ ಕಂಫರ್ಟ್ಗೆ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಎಲ್ಲ ಒಗ್ದಾಕ್ತಾಳೆ. ತೋರಿಸ್ತೀನಿ ನೋಡಿ. ಫುಲ್ಲು ಎಲ್ಲ ನೋಡಿ ಜಾಲ್ಸ್ ಹಾಕಿ ಎಲ್ಲ ಫೈನಲಾಗಿ ಎಲ್ಲ ಕೆಲಸ ಎಲ್ಲ ಮುಗೀತು. ನಾನು ಸ್ನಾನ ಎಲ್ಲ ಮಾಡ್ಕೊಂಡು, ಚಿರಿನ ಸ್ನಾನ ಮಾಡ್ಕೊಂಡು ಕುಂತಿದ್ದೀವಿ. ಸೊ ಹರ್ಷಿತ ಒಬ್ಬಳಂದು ಸ್ನಾನ ಆಗಬೇಕು. ಸೊ ಇವಾಗ ಹೊರಗಡೆ ಇರೋದೆಲ್ಲ ಪಾತ್ರೆ ಎಲ್ಲ ಎತ್ತಿ ಇವಾಗ ಒಳಗಡೆ ಎಲ್ಲ ಮಡಗಿದ್ದೀವಿ. ಈಗ ಜೋಡ್ಸೋದು ಯಾರೋ ತಲೆನೋವು, ಮೇಲ್ಗಡೆಯಿಂದ ಎಲ್ಲ ತೆಗೆದುಬಿಟ್ಟಿದ್ದೀವಿ. ಸೊ ಈಗ ಯಾವ ಥರ ಜೋಡಿಸೋದು ಅನ್ನೋದೇ ನಮಗೆ ಅದ್ರ ಕನ್ಫ್ಯೂಷನ್ನು. ಅದಕ್ಕೇ ಹರ್ಷಿತ ಎಲ್ಲ ನಾನು ಜೋಡಿಸ್ತೀನಿ ಅಂತಂತ ಅಂದ್ಬಿಟ್ಟು ಒಂದೊಂದಾಗೆಲ್ಲ ಎತ್ತು ಮನಕ್ತಿದ್ದಾಳೆ. ತೋರಿಸ್ತೀನಿ ಬನ್ನಿ. ಇವಾಗ ಇದೆಲ್ಲ ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಮಡಗಬೇಕು. ಆ ಕಡೆ ಯಾವ ಥರ ಜೋಡಿಸ್ತೀನಿ ಇವಳ್ದು ಒಂದು ಅರ್ಧ. ಸರಿ ಆಯ್ತು, ಬನ್ನಿ ಹೋಗೋಣ. ಏಯ್, ವೆಲ್ಕಮ್ ಬ್ಯಾಕ್.
ಗೈಸ್ ಎಲ್ಲ ವರ್ಕ್ ಎಲ್ಲ ಮುಗಿಸಿ ಕೆಲಸ ಮನೆ ಕೆಲಸ ಅಷ್ಟೊಂದೆಲ್ಲ ಮುಗಿಸಿ ನಾವು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಆಚೆ ಹೋಗ್ತಾ ಇದ್ದೀವಿ. ಸೊ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ. ಹಾಗೇನೆ ಇವಾಗ ಏನು ಗಜಪಯಣನ ಏನದು ಗಜ ಪಯಣ ನೆನ್ನೆನೇ ಆನೆ ಬಂದಿದೆಲ್ಲ ಮೈಸೂರಿಗೆ. ಸೊ ಹಾಗೆ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಟೈಮ್ ಇವಾಗ 4 ಗಂಟೆ ಆಗಿದೆ ಗೈಸ್. ಬನ್ನಿ ಹೋಗೋಣ. ಹಾಗೆಯೇ ನಾವು ಒಂದೆರಡು ರೀಲ್ಸ್ ಮಾಡ್ಕೋಬೇಕು. ಸೊ ಹೋಗೋಣ. ಫೈನಲ್ ಆಗಿ ನಾವು ಇವಾಗ ಶೂಟ್ ಮುಗಿಸ್ಕೊಂಡು ಹಂಗೆ ಆನೆ ಬರ್ತಾವಂತಲ್ಲ ಸೊ ಎಲ್ಲ ನೋಡ್ಕೊಂಡು ಚೆರಿಮನ್ಗೆ ಲಾಸ್ಟ್ ಇಯರ್ ಅರಮನೆ ಹತ್ರ ಕರ್ಕೊಂಡೋಗಿ ತೋರಿಸಿದೆ. ಸೊ ಸಲ ನೋಡೋಣ ಎಲ್ಲಿ ಸಿಗುತ್ತೆ ನೋಡ್ಬಿಟ್ಟು ಹಂಗೆ ನೋಡ್ಕೊಂಡು ಹಂಗೆ ಬರೋಣ. ಏನು ಹೇಳ್ತೀಯಪ್ಪ? ಈಗ ನನಗೊಂದು ಡೌಟು ಬ್ರೋ, ಏನು ಆನೆ ನೋಡಕ್ ಹೋಯ್ತಾರಲ್ಲ ಅಥವಾ ರೀಲ್ಸ್ ಮಾಡಕ್ ಹೋಯ್ತಾರಲ್ಲ? ಎರಡೂ ಒಟ್ಟಿಗೆ ಸುಮ್ಮನೆ ಟ್ರೆಂಡಿಂಗ್ ಆನೆದು ಒಂದು video ಆಗುತ್ತೆ. ಆನೆದು ಒಂದು ವಿಡಿಯೋ ಮಾಡೋಣ. ಸೊ ಗೈಸ್ ರೀಲ್ಸ್ ಶೂಟ್ ಮಾಡೋಣ ಅಂತ ಬಂದು ರೀಲ್ಸ್ ಶೂಟ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ ಬನ್ನಿ ಮಂಟಪ ಹತ್ರ. ಚಲಿ ಒಂದೆರಡು ರೀಲ್ಸ್ ಮಾಡೋಣ ಅಂತ. ಬಟ್ ಮಳೆ ನಮ್ಮನ್ನ ರೀಲ್ಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಅಂದರೂ 1-2-3 ವಿಡಿಯೋ ಮಾಡ್ಕೊಂಡ್ವಿ. 1-2 ವಿಡಿಯೋ ಮಾಡಿದ್ದೀವಿ. ಸೊ ಗೈಸ್ ನೋಡಿ ಇಲ್ಲಿ ತಮ್ಮನ್ಗೋಗ್ಬಿಟ್ಟು ಅಣ್ಣನ್ ಮಾಡಕ್ಕೆ ಅವ್ರ ಸಾಂಗಲ್ಲಿ ರಕ್ಷಾಬಂಧನ್ ಸ್ಪೆಷಲ್ ವಿಡಿಯೋ ಫುಲ್ ತೋರಿಸ್ಬಿಟ್ರೆ ಆಮೇಲೆ ಅಲ್ಲಿ ನೋಡಲ್ಲ. ಸೊ ಗೈಸ್ ಬಾ ರೆಡಿನಾ? ಸೊ ನೋಡಿ ನಾವು ರೀಲ್ಸ್ ಮಾಡುವಾಗಲೇ ಮಳೆ ಫುಲ್ಲು ಮಳೆ ಅಂದರೆ ಮಳೆ ನೋಡಿಲಿ. ಆಯ್ತು ಫುಲ್ಲೇ ಮಾಡಿ. ಸೊ ಇನ್ನೂ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಆದ್ರೂ ಮಳೆ ಸೋನೆ ಮಾಡೋಕ್ಕೆ ಒಂಥರ. ಯಾವ ಸಾಂಗ್ ಮಾಡೋದ ಚಿರ್ಮ? ಯಾವ ಸಾಂಗು ಆಡ? ಸ್ಮೈಲ್ ಮಾಡ್ಬಿಡ ಈ ಅಂತ ಈ ಏನ್ಬಿಡು ಈ ಸೊ ಈ ಥರ ಪ್ಲೇಸು ತುಂಬಾ ಚೆನ್ನಾಗಿದೆ ಇಲ್ಲಿ ಬನ್ನಿ ಮಂಟಪು. ನೀವೇನಾರು ವೀಡಿಯೋ ಮಾಡಬೇಕಂದ್ರೆ ಫ್ರೀಯಾಗಿರುತ್ತೆ, ಬನ್ನಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಹಾಂ ಬಾ ಕೊಡ್ತೀನಿ. ಫೈನಲಿ ಮಳೆ ಬಂದ್ಬಿಡ್ತು, ಜೋರಾಗೆ ಬರ್ತಾ ಇದೆ. ಸೊ ನಾವಿವಾಗ ಮನೆಗೆ ಹೋಗೋಣ ಅಂತ. ಯಾವ ಆನೆನೂ ಬೇಡ, ಯಾವ ಕುದುರೆನೂ ಬೇಡ. ಸೊ ಇವಾಗ ಫೈನಲಾಗಿ ಮನೆಗೆ ಹೋಗೋಣ ಅಂತ ಗಾಡಿ ತೆಗಿತಾ ಇದ್ದೀವಿ. ನಡೀರಿ ಓಕೆನಾ? ಸೊ ಬನ್ನಿ ಮನೇಲಿ ಸಿಗೋಣ. ಬನ್ನಿ ಜನರೇ ಬನ್ನಿ ಮನೇಲಿ ಸಿಗೋಣ. ಓಕೆನಾ? ಬಾಯ್ ಬಾಯ್. ಫುಲ್ ನೆಂದ್ಕೊಂಡು ಫುಲ್ ಚಂಡಿಯಾಗಿ ಬಂದು ಇವಾಗ ಚಂಡಿ ಅಂದ್ರೆ ಒದ್ದೆ ಅಂತ ಕನ್ನಡದಲ್ಲೇ ಚಂಡಿ ಅಂದ್ರೆ ಐ ಡೋಂಟ್ ನೋ. ಕನ್ನಡದಲ್ಲೇ ಚಂಡಿ ಅಂದ್ರೆ ಪುಂಡಿ ಫುಲ್ ಒದ್ದೆ ಆಗಿ ಬಂದಿವಾಗ ಕಿರಣ್ ನಮಗೋಸ್ಕರ ಕಾಫಿ ಮಾಡ್ತಾ ಇದ್ದಾನೆ. ಸೊ ಲೈಟಾಗಿ ಕಾಫಿ ಎಲ್ಲ ಕುಡ್ಕೊಂಡು ಎಡಿಟಿಂಗ್ ಮಾಡೋಣ ಅಂತ ಸವಾಸ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಫುಲ್ ಹಸಿಯಾಗಿ ಬಿಡಿದೀನಿ ಗೈಸ್ ನೋಡಿ. ನಾವು ಅಷ್ಟೇನೆ ಎಲ್ಲ ವರ್ಕ್ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡೆ ಹೋಗಿದ್ದು. ಚೆನ್ನಾಗಿ ಕಾಣಿಸ್ತಿದೆ. ಓಕೆನಾ? ಸದ್ಯಕ್ಕೆ ಎಷ್ಟು ಮಾಡಿದ್ವಿ? ಒಂದು 5-6 ವಿಡಿಯೋ ಮಾಡಿದ್ವಿ. ಆ ಮಳೆ ಬರ್ತಾ ಇದ್ರು ನಾವು ಅಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ. ನೀವು ಒಂದು ಲೈಕ್ ಕೊಡಲ್ಲ, ಒಂದು ವ್ಯೂಸ್ ಬರಲ್ಲ, ಏನು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಇವಾಗ ಬಿಸಿ ಕಾಫಿ ಬರ್ತಾ ಇದೆ. ಕಾಫಿ ಜೊತೆ ಎಡಿಟ್ ಮಾಡ್ಬೇಕಾದ್ರೆ ಸಿಗ್ತೀವಿ ನಿಮಗೆ. ಓಕೆ ಬಾಯ್. ಕಾಫಿ ಮಾತ್ರ ತುಂಬಾ ಕೊಟ್ಟಿದ್ದಾರೆ. ಲೋಟ ದೊಡ್ಡದು, ಕಾಫಿ ಕಮ್ಮಿ ಅಲ್ಲ, ಲೋಟ ಚಿಕ್ಕದು, ಕಾಫಿನೇ ತುಂಬಾ ಐತೆ. ಕಾಫಿನೇ ತುಂಬಾ ಐತೆ. ಸೊ ಗೈಸ್ ವಿಡಿಯೋ ಎಡಿಟಿಂಗ್ ಎಲ್ಲ ಮುಗ್ದಿದೆ. ಚೆರಿಮ ನೋಡಿ ಹೆಂಗೆ ನಿದ್ದೆ ಮಾಡ್ತಾವಳೆ ಅಂತ. ಹಾಗೇನೆ ನಮ್ಮ ತಿಲಕ್ ಜಾನು ಅವರು ಇವಾಗ ನಮ್ಮ ತಿಲಕ್ ಜಾನು ಅವರು ಇವಾಗ
ಹೊರಟ್ರು ಮನೆಗೆ. ಊಟ ಮಾಡ್ಕೊಂಡೋಗೋ. ನೆಕ್ಸ್ಟ್ ಟೈಮ್ ರಕ್ಷಾಬಂಧನ್ ಸ್ಪೆಷಲ್ಗೆ ದೊಡ್ಡ ಬಾಟ್ಲು ತರಿಸಿ. ಓಕೆನಾ ಗೈಸ್? ಬಾಯ್ ಬ್ರೋ. ನಿದ್ದೆ ಎಳಿಸ್ತೈತೆ. ನಾವು ಮಲ್ಕೊಳ್ಳೋದು. ಬಾಯ್ ಬಾಯ್ ಎಲ್ರಿಗೂ ಲವ್ ಯು. ಹೀಗೆ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಗಂಟೆ ಹೊಡೆಯೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಕೀಪ್ ಸಪೋರ್ಟಿಂಗ್ ಗೈಸ್. ಬಾಯ್.